ನಮಸ್ತೆ ಎಲ್ರಿಗೂ. ನಾನಿವತ್ತು ಸಾಕ್ಸಿಂದ ಗೊಂಬೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಇಲ್ಲಿ ಇದೆಲ್ಲ ಗೊಂಬೆ. ಈ ಥರ ಗೊಂಬೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದು ಮಾಡೋದು ತುಂಬ ಸುಲಭ. ಇದಕ್ಕೆ ಬೇಕಂತ ವಸ್ತುಗಳು ಸಾಕ್ಸ್ ಬೇಕಾಗ್ತವೆ 2. ನೋಡಿ, ಈ ಥರ ವೇಸ್ಟಾಗಿ ಬಿಸಾಕಿರ್ತೀವಿ. ಇಂಥ ಸಾಕ್ಸಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇಂಥವು 2 ಸಾಕ್ಸ್ ಬೇಕು. ಈ ಸಾಕ್ಸಿನ ಏನು ಮಾಡ್ತೀನಿ, ಅಕ್ಕಿ ಹಾಕ್ಕೋತೀನಿ. ಒಂದು ಲೋಟ ಪೂರ ನನಗೆ ಎಷ್ಟು ಬೇಕೋ, ಎಷ್ಟು ದೊಡ್ಡ ಬೇಕೋ ಚಿಕ್ಕ ಬೇಕೋ ನೋಡಿಕೊಂಡು ಅಷ್ಟು ಅಕ್ಕಿ ಹಾಕಿ ನಾನಿಲ್ಲಿ 1 ಲೋಟ ಆಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೇನೆ ಅಕ್ಕಿನ. ಇದಾಗಿದ ತಕ್ಷಣ ನಾನೇನು ಮಾಡ್ತೀನಿ, ಕೆಳಗಡೆ ಭಾಗ ಸ್ವಲ್ಪ ಜಾಸ್ತಿ ಬಿಡ್ತೀನಿ, ಮೇಲ್ಗಡೆ ಭಾಗ ಸ್ವಲ್ಪ ಬಿಟ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕೋತೀನಿ. ಫಸ್ಟು ಪೂರ ಹಾಕ್ಕೊಳ್ಳೋಣ, ಸ್ವಲ್ಪ ಲೂಸಾಗಿ ಇಟ್ಕೊಂಡು ಪೂರ ಒಂದು ರಬ್ಬರ್ ಬ್ಯಾಂಡ್ ಹಾಕ್ತೀನಿ. ನೋಡ್ರಿ, ಈ ಥರ ರಬ್ಬರ್ ಬ್ಯಾಂಡು ಸ್ವಲ್ಪ ಲೂಸಾಗಿರಲಿ, ಈ ಥರ ಹಾಕೋತೀನಿ. ಆಮೇಲೆ ಈ ಮಧ್ಯ ಭಾಗಕ್ಕೆ ನೋಡಿ ಇಷ್ಟು ಬಿಟ್ಕೊಳ್ಳೋಣ. ಕೆಳಗಡೆ ಭಾಗ ಸ್ವಲ್ಪ ಜಾಸ್ತಿ ಇರಲಿ, ಬಾಡಿ ಬರಬೇಕಲ್ಲ, ಅದಕ್ಕೆ ಮೇಲ್ಗಡೆ ಫೇಸ್ ಬರೋದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿರಲಿ. ಈ ಥರ ಹಾಕಿ ಇನ್ನೊಂದು ನಾನು ರಬ್ಬರ್ ಬ್ಯಾಂಡ್ ಹಾಕ್ಕೋತೀನಿ ಇಲ್ಲಿ. ನೋಡಿ, ಈ ಥರ ಮೇಲ್ಗಡೆ ಸ್ವಲ್ಪ ಜಾಸ್ತಿ ಆಯಿತು, ಕೆಳಗಡೆ ಈ ಥರ ಬಿಟ್ಕೊಂಡು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ ಈ ಥರ. ಆಮೇಲೆ ಇಲ್ಲಿ ವೇಸ್ಟ್ ಸ್ಟಿಕ್ಕರ್ ಇದೆಯಲ್ಲ, ಇದು ವೇಸ್ಟು ಅಥವಾ ₹1 50 ಪೈಸೆ ಸಿಗುತ್ತೆ. ಈ ಥರ ಇದು ತೊಗೊಂಡ್ಬಿಟ್ಟು ನಾನು ಇದಕ್ಕೆ ಅಲಂಕಾರ ಮಾಡ್ತೀನಿ. ನೀವೆಲ್ಲಿ ಫೇಸ್ ಬರೀತೀರಾ ಅದ್ರ ನೇರ ವೈಟ್ ಇರೋದ್ರೆ ನಾನು ಬ್ಲ್ಯಾಕ್ ತೊಗೊಂಡಿದ್ದೀನಿ. ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಹಚ್ಕೋತಾ ಇದ್ದೀನಿ. ನೋಡಿ, ಈ ಥರ ಹಚ್ಕೋತೀನಿ. ಪೂರ ಬರೋವರೆಗೂ ಹಚ್ಕೋಬೇಕು ಇಲ್ಲಿಗೆ. ನೋಡಿ, ಫಿನಿಶ್ ಆಯಿತು. ನೋಡಿ, ಈ ಥರ ಹಚ್ಕೊಂಡೆ. ಆಮೇಲೆ ಕಣ್ಣು ಬರಲಿಕ್ಕೋಸ್ಕರ ಈ ಕಡೆ ಒಂದು ಹಚ್ಕೋತೀನಿ, ಮತ್ತು ಈ ಕಡೆ ಒಂದು ಹಚ್ಕೋತೀನಿ. ಆಮೇಲೆ ಒಂದು ಸ್ಕೆಚ್ ಪೆನ್ ತಗೊಂಡು ನಾನಿಲ್ಲಿ ಸುಮ್ಮನೆ ಒಂದು ಸ್ವಲ್ಪ ಬಾಯಿ ಸ್ವಲ್ಪ ಮಾಡ್ಕೋತೀನಿ. ನೋಡಿ, ಮೂಗು ಸ್ವಲ್ಪ ಮಾಡ್ಕೋತೀನಿ, ಮತ್ತು ಬಾಯಿ ಚಿತ್ತ ಸ್ವಲ್ಪ ಮಾಡಿಕೊಂಡೆ. ಆಮೇಲೆ ಇದೇನಿರ್ತದೆ ಇದನ್ನು ಕಟ್ ಮಾಡಿ ತೆಗೆದುಬಿಡಬೇಕು. ನೋಡಿ, ಇಷ್ಟಾಯಿತು. ಇದು ಕಟ್ ಮಾಡಿ ತೆಗೆದಿದ್ದೀನಿ. ಸ್ವಲ್ಪ ಟೈಟಾಗಿ ಹಾಕಿದ್ರೆ ಚೆನ್ನಾಗಿ ಕಾಣಿಸ್ತದೆ. ಇಷ್ಟಾಯಿತು. ಇದಕ್ಕೆ ಹೀಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸ್ತದೆ. ಇದು ಹೆಣಲ್ಲಿ ಬೇಕಾದ್ರೆ ಹಿಂಗೆ ಬಿಟ್ಟರೂ ಚೆನ್ನಾಗಿ ಕಾಣ್ತದೆ. ಆದರೆ ನಾನು ಇದಕ್ಕೆ ಟೋಪಿ ಹಾಕ್ತೀನಿ. ಇನ್ನೊಂದು ಸಾಕ್ಸ್ ಇದೆಯಲ್ಲ, ಅದನ್ನು ಅರ್ಧಕ್ಕೆ ಕಟ್ ಮಾಡ್ಕೋದು. ಸ್ವಲ್ಪ ಭಾಗ ನಮಗೆ ಎಷ್ಟು ಟೋಪಿ ಬೇಕೋ ಅಷ್ಟು ಕಟ್ ಮಾಡಿ ತೆಕ್ಕೋತೀನಿ. ನೋಡಿ, ನಾನು ಇಷ್ಟು ತಗೊಂಡಿದ್ದೀನಿ. ನಾನು ಈ ಥರ ಮಾಡಿಕೊಂಡು ಇದಕ್ಕೆ ಟೋಪಿ ಟೈಪ್ ಹಾಕ್ತೀನಿ. ನೋಡಿರಿ, ಈ ಥರ ಸ್ವಲ್ಪ ಮಡ್ಚಿದ್ರೆ ಸೇಮ್ ಹ್ಯಾಟ್ ಥರನೇ ಕಾಣಿಸ್ತದೆ. ನೋಡಿ, ಈಗ ತುಂಬ ಈಸಿಯಾದಂತಹ ನಮ್ಮ ಸಾಕ್ಸಿಂದ ಗೊಂಬೆ ರೆಡಿ ಆಯಿತು. ಇಲ್ಲಿ ಸ್ವಲ್ಪ ಖಾಲಿ ಅನಿಸುತ್ತಲ್ಲ, ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಒಂದು ರೆಡ್ ಕಲರ್ ಪಟ್ಟಿ ತೊಗೊಂಡಿದ್ದೀನಿ. ಈ ಪಟ್ಟಿ ತಗೊಂಡು ಇದಕ್ಕೆ ಸುಮ್ಮನೆ ಕಟ್ತೀನಿ.
ಇದೇನು ವೇಸ್ಟ್ ಮನೇಲಿ ಬಿದ್ದಿರೋ ಅಂಥದ್ದೇ. ಇದು ತಗೊಂಡು ಹಿಂಗೆ ಮಾಡಿ ಸುಮ್ಮನೆ ಚೂರು ಚೆನ್ನಾಗಿ ಕಾಣೋದಕ್ಕೋಸ್ಕರ ನಾನು ಈ ಥರ ಮಾಡ್ತೀನಿ. ಈಗ ನೋಡಿ ಸಾಕ್ಸಿಂದ ಒಂದು ಪುಟಾಣಿಯಾದಂಥ ಗೊಂಬೆ ರೆಡಿ ಆಯಿತು. ಅಲ್ಲೊಂದಿದೆ, ಮತ್ತು ಇದು ಅಷ್ಟು ಹಳೇದಿತ್ತು, ಅದನ್ನೇ ಸುಮ್ಮನೆ ಇಟ್ಟಿದ್ದೀನಿ. ಇದಕ್ಕೊಂದು ಸ್ವಲ್ಪ ಬಾಯೆಲ್ಲ ಬರೆದಿಲ್ಲ ಅಷ್ಟು ಚೆನ್ನಾಗಿ. ನೋಡಿ ಇಲ್ಲೊಂದು ಗೊಂಬೆ, ಇಲ್ಲೊಂದು ಗೊಂಬೆ. ಎಷ್ಟು ಈಸಿ ನೋಡಿ ಮಾಡೋದು. ಥ್ಯಾಂಕ್ ಯು ಎಲ್ಲರಿಗೂ.